ಆಯ್ತು ಕೂತ್ಕೊಳ್ಳಿ ಈಗ ಆಯ್ತಪ್ಪ ಆಯ್ತು ಈಗ ಚಾಲೆಂಜ್ ಸ್ವೀಕಾರ ಮಾಡಿದ್ರಲ್ಲ ಕೂತ್ಕೊಳ್ಳಿ ಒಂದ್ಸಲ ಕೂತ್ಕೊಳ್ಳಿ ಎತ್ತಲ್ಲ ಆಯ್ತು ಮಾತಾಡ್ತೇನೆ ಈಗ ನಾನೀಗ ಮಾತಾಡ್ತೇನೆ ಪ್ರಿಯಾಂಕಾ ಖರ್ಗೆ ಓಡೋಗ್ಬಾರ್ದು ಆಯ್ತು ನೀವು ಚರ್ಚೆ ಆಗ್ಬೇಕು ಒಂದ್ ಸೆಕೆಂಡ್ ಅಧ್ಯಕ್ಷರೇ ನೀವು ಕೂತ್ಕೊಳ್ಳಿ ಆಯ್ತು ಆಯ್ತು ನಮ್ಮ ಒಂದ್ ಸೆಕೆಂಡ್ ವೀರ ಸಾವರ್ಕರ್ ಆಯ್ತು ಈಗ ಇಲ್ಲಿ ಕೇಳಿ ಅಂಬೇಡ್ಕರ್ ಆಯ್ತು ಕೂತ್ಕೊಳ್ಳಿ ಜವಾಹರ್ಲಾಲ್ ನೆಹರು ಕೂತ್ಕೊಳ್ಳಿ ಜವಾಹರ್ಲಾಲ್ ನೆಹರು ಮೀಸಲಾತಿ ವಿರೋಧ ಇದ್ರು ಸಿಟ್ ಡೌನ್ ಎಲ್ಲ ಕುಳಿತುಕೊಳ್ಳಿಪ್ಪ ಯಾಕೆ ನಿಲ್ತೀನಿ ಯಾಕೆ ಮಾತು ನಮ್ಗೆ ಯಾರಿಗೆ ಅರ್ಥ ಏನ್ ಮಾತಾಡ್ತೀವಿ ಯಾರಿಗೆ ಅರ್ಥ ಆಗ್ತದೆ ಆಯ್ತು ಪ್ರೈಮ್ ಮಿನಿಸ್ಟರ್ ಆಗಿದ್ರು ಅವರು ಇಲ್ಲ ನೋಡಿ ಜವಾಹರ್ಲಾಲ್ 18 ವರ್ಷಗಳ ಕಾಲ ರಾಷ್ಟ್ರದ ನೀವು ಯಾಕೆ ಚರ್ಚೆ ಮಾಡ್ತೀರಿ ಅವರು ಪ್ರಧಾನಿ ಆಗಿದ್ರು ಕಾಲದಲ್ಲಿ ಆಗಿ ಮಂತ್ರಿ ಅವರೇ ಆಯ್ತು ಈಗ ಹಾಗೆ ಒತ್ತಡ ಕೊಡ್ತೇನೆ ಹೇಳ್ತೀರಲ್ಲ ಈಗ ನೀವು ನಾನು ಮಾತಾಡ್ತೇನೆ ಈಗ ಒಂದ್ ಸೆಕೆಂಡ್ ನಾನು ಅವಕಾಶ ಕೊಡ್ತೇನೆ ಅವಕಾಶ ಖಂಡಿತವಾಗಿ ಕೊಡ್ತೇನೆ ಆಯ್ತು ಮಾತಾಡ್ಲಿಕ್ಕೆ ಅವಕಾಶ ಬಿಡಿ ಅವರೇ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ ಸಿಡೌನ್ ಅಲ್ಲಿ ಕೂತ್ಕೊಳ್ಳಿ ಅವಕಾಶ ಕೊಡ್ತೇವೆ ರಾಮಮೂರ್ತಿ ಅವರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಕಾಶವನ್ನು ಕೊಡ್ತೇನೆ ಚರ್ಚೆ ಆಗ್ಬೇಕು ಕೂತ್ಕೊಳ್ಳಿ ಅವರೇ ಈಗ ಒಂದ್ ಸೆಕೆಂಡ್ ಮಂತ್ರಿಗಳೇ ನೀವು ಇಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಅಲ್ಲಿ ಅವ್ರು ನಿಂತ್ಕೊಂಡು ಮಾತಾಡ್ತಾರೆ ಮತ್ತೆ ಆ ಕಡೆ ಈ ಕಡೆ ಚರ್ಚೆ ಮಂತ್ರಿ ಅವರೇ ಮಂತ್ರಿಗಳೇ ನೀವೇ ಅಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಹೇಗೆ ಅಂಬೇಡ್ಕರ್ ಜಿ ಅವರು ಮಂತ್ರಿ ಅವರೇ ಎಂ ಇ ಪಟೇಲ್ ಮಂತ್ರಿ ಅವರೇ ನೀವು ಯಾಕೆ ಮಾತಾಡ್ತೀರಿ ನೋಡ್ರಿ ಅಶೋಕ್ ನಾರಾಯಣ ಅವರೇ ನಿಮ್ಮ ಜನಸಂಘನೂ ಇರಲಿಲ್ಲ ನೀವು ಸ್ವತಂತ್ರ ಸಂಗ್ರಾಮದಲ್ಲಿ ಇರಲಿಲ್ಲ ನೀವು ಬ್ರಿಟಿಷರಿಗೆ ಇದು ಮಾಡಿದವರು ಅವ್ರೀಗ ಸ್ವೀಕಾರ ಮಾಡಿದಾರಲ್ಲ ಬರ್ಕೊಟ್ಟವ್ರು ಯಾರು ಆಯ್ತು ಈಗ ಅವ್ರು ನೀವು ಚಾಲೆಂಜ್ ಹಾಕಿದ ಸ್ವೀಕಾರ ಮಾತಾಡ್ತಾರೆ ಅವಕಾಶ ಕೂಡ ಎತ್ತಲವ್ರೆ ಆಯ್ತು ಕೂತ್ಕೊಳ್ಳಿ ನಾವು ದಾಖಲೆ ಕೊಡ್ತೀವಿ ಅವ್ರು ಅಕ್ಸೆಪ್ಟ್ ಮಾಡಿದ್ದಾರೆ ಅವರ ಚಾಲೆಂಜ್ ಅಕ್ಸೆಪ್ಟ್ ಚಾಲೆಂಜ್ ಕೂತ್ಕೊಳ್ಳಿ ಆಯ್ತು ಒಂದ್ ಸೆಕೆಂಡ್ ನಾನೀಗ ಮಾತಾಡ್ತೇನೆ ನಾನು ನಿಮ್ಗೆ ನಾನು ಸಮಾವಕಾಶ ಕೊಡ್ತೇನೆ ನಾನು ಮಾತಾಡ್ತೇನೆ ಒಂದ್ ಸೆಕೆಂಡ್ ಅವಕಾಶ ಕೊಡ್ತೇನೆ ಆಯ್ತು ನನಗೆ ಮಾತಾಡ್ಲಿಕ್ಕೆ ಅವಕಾಶ ನಾನು ಮಾತಾಡ್ತೀನಿ ಕೂತ್ಕೊಳ್ಳಿ ಈಗ ನಾನು ಹೇಳ್ತೇನೆ ಈಗ ಆಯ್ತು ಒಂದ್ಸ ಬೆಲ್ಲ ಆಯ್ತು ಅಲ್ಲಿ ಕೂತ್ಕೊಳ್ಳಿ ಕಾಂಗ್ರೆಸ್ಸಿನ ಮಾತಾಡ್ತೇನೆ ನಾನು ನಾಚಿಕೆ ಬರಬೇಕು ಕಾಂಗ್ರೆಸ್ಸಿನ ಪರವಾಗಿ ಆಯ್ತು ಕ್ಷಮಾಪಣೆ ಕೇಳಿದ್ದಾರೆ ಯಾಕೆ ನೀವು ಮಾತಾಡ್ತೀರಿ ನಿನ್ನೆ ಕ್ಷಮಾಪಣೆ ಕೇಳಿದ್ದಾರೆ ಆಯ್ತವ ಆಯ್ತು ಮಾತಾಡ್ತ ಒಂದ್ ಸೆಕೆಂಡ್ ಈಗ ಚರ್ಚೆ ಆಯ್ತವ ಈಗ ಒಂದ್ ಸೆಕೆಂಡ್ ಈಗ ಅಂಬೇಡ್ಕರ್ ಜಿ ಚರ್ಚೆ ಬಂದಾಗ ಬಹಳ ಚರ್ಚೆ ಆಯ್ತು ನಿಮಗೆ ಉತ್ತರ ಕೊಡ್ತಾ ಇದ್ದಾರೆ ಒಂದು ಕಡೆಯಿಂದ ಚಾಲೆಂಜ್ ಹಾಕಿದ್ದಾರೆ ನೀವು ಆಯ್ತು ನೀವು ಚಾಲೆಂಜ್ ಸ್ವೀಕಾರ ಮಾಡಿದ್ದೀರಿ ನಿಮ್ಮ ಇಬ್ಬರಿಗೂ ಕೂಡ ಸಂಪೂರ್ಣವಾಗಿ ನಿಮ್ಮ ಚಾಲೆಂಜ್ ಹಾಕಿದವರಿಗೆ ಚಾಲೆಂಜ್ ಸ್ವೀಕಾರ ಮಾಡೋರಿಗೆ ಸಂಪೂರ್ಣ ಸಮಯ ಅವಕಾಶ ನಾನು ಮಾಡಿ ಕೊಡ್ತೇನೆ ನಾನು ಹೇಳ್ದಿಷ್ಟೇ ಯಾರೆಲ್ಲ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ ಆಯ್ತು ಕೂತ್ಕೊಳ್ಳಿಕ್ಕೆ ಅವಶ್ಯ ಕೊಡಿ ಇಲ್ಲಿ ಆಯ್ತು ಇಲ್ಲಿ ಒಂದ್ ಸೆಕೆಂಡ್ ಯಾರೆಲ್ಲ ತಾವೆಲ್ಲ ಎದ್ದು ನಿಂತು ಯಾರೆಲ್ಲ ಈಗ ಇಲ್ಲೆದ್ದು ನಿಂತು ಶಿವಲಿಂಗ ಅವ್ರೆ ಏನ್ ಗೊತ್ತಾದ್ರೆ ಶಿವಲಿಂಗ ಬಂದಿಲ್ಲ ನಾವು ಚರ್ಚೆ ಮಾಡಕ್ ಬಂದಿರೋದು ಶಿವಲಿಂಗ ಅವ್ರೆ ನಿಮ್ ಕೋಡ್ನೆ ಎತ್ತರಕ್ಕೆ ಬರಕ ಶಿವಲಿಂಗ ಅವ್ರೆ ಈಗ ಸಮಯಾವಕಾಶ ನೋಡಿ ಮಾನ್ಯ ಮುಖ್ಯಮಂತ್ರಿ ಉತ್ತರ ಕೊಡ್ತೇವೆ ಉತ್ತರ ಮುಗಿಸ್ಬೇಕು ಅದರ ಮಧ್ಯದಲ್ಲಿ ಚರ್ಚೆ ಬಂತು ಒಂದು ಕಡೆ ಚಾಲೆಂಜ್ ಹಾಕಿದ್ದಾರೆ ಇನ್ನೊಂದು ಕಡೆ ಸ್ವೀಕಾರ ಮಾಡಿದಿರಿ ಆಯ್ತಪ್ಪ ನಿಮ್ಮ ಈ ಒಂದು ಪ್ರೀತಿಪೂರ್ವಕವಾದ ಚಾಲೆಂಜ್ ಮತ್ತು ಸ್ವೀಕಾರಕ್ಕೆ ಅದಕ್ಕೆ ಒಂದು ವೇದಿಕೆ ಒದಗಿಸೋ ನನ್ನ ಜವಾಬ್ದಾರಿ ನಾನು ಹೇಳ್ದಿಷ್ಟೇ ನಾನು ವೇದಿಕೆ ಒದಗಿಸ್ತೇನೆ ನಿಜವಾಗಿ ನಿಮಗೆ ಪ್ರೀತಿ ಇದೆಲ್ಲ ಇದ್ದರೆ ಯಾರು ಕೂಡ ತಪ್ಪಿಸಬಾರ್ದು ಆದ ಕಾರಣ ಮುಂದಿನ ಶುಕ್ರವಾರ ಮಧ್ಯಾಹ್ನದ ನಂತರ ತಾವೆಲ್ಲ ಇಲ್ಲೇ ಇರಬೇಕು ಆವಾಗ ನಿಮ್ಗೆ ಸಂಪೂರ್ಣದ ಅವಕಾಶ ನನಗೆ ಮಾಡಿ ಕೊಡ್ತೇನೆ ನಿಮ್ಮ ಪ್ರೀತಿ ಎಷ್ಟಿದೆ ಅಂತ ನಮ್ಗೆ ಆವಾಗ ಗೊತ್ತಾಗ್ತದೆ ಆಯ್ತು ಮುಂದೆ ಹೋಗಿ ಮಾನ್ಯ ಮುಖ್ಯಮಂತ್ರಿ ಓದಿ ಆಯ್ತು ಆಯ್ತು ಮುಗಿತಲ್ಲ ಕೂತ್ಕೊಳ್ಳಿ ಈಗ ಆಯ್ತು ಕೂತ್ಕೊಳ್ಳಿ ಮುಗೀತು ಇಲ್ಲ ಆಫ್ಟರ್ ಫ್ರೈಡೆ ಮಧ್ಯಾಹ್ನ ನಂತರ ಯಾವ ಶುಕ್ರವಾರ ಕೂತ್ಕೊಳ್ಳಪ್ಪ
ಸಮಯ ನಿಗದಿಪಡಿಸಿದ್ದೇನೆ, ಚರ್ಚೆ ಮಾಡಿ ಅವತ್ತು ಅದು ಶುಕ್ರವಾರ ಮಧ್ಯಾಹ್ನ ನಂತರ. ಆಯ್ತು ಪ್ರಿಯಾಂಕ್, ಶುಕ್ರವಾರ ಮಧ್ಯಾಹ್ನ ನಂತರ ಮಾತಾಡಿ. ಅಲ್ಲ, ರಿಪ್ಲೈ ಆಗ್ಲಿ ನೋಡಿ, ರಿಪ್ಲೈ ಕೊಡದಿದ್ರೆ ಈ ರೀತಿ ಆಯ್ತು. ಅವರು ಯಾವ್ದರ ಚಾಲೆಂಜ್ ಅಂತ ನಿಮ್ಗೆ ಹೇಳ್ತಾರೆ, ಓದಿ. ಆಯ್ತು ನೋಡಿ, ನಾವು ಎತ್ತಿರೋ ಪ್ರಶ್ನೆನ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು, ಅವಾಗ ಮಾತಾಡೋಣ. ಇಲ್ಲ ಮಾತಾಡಿ ಸಬ್ಜೆಕ್ಟ್ ಇಲ್ಲಲ್ಲ, ಯಾರು ಮಾತಾಡೋ ವಿಚಾರ ಇಲ್ಲ, ಮುಗಿದ್ದು. ಈಗ ಪಲಾಯನವಾದ ಯಾಕೆ ಶುಕ್ರವಾರ ಮಧ್ಯಾಹ್ನ ನಂತರ ಅವ್ರು ಇವ್ರು ಮಾತಾಡ್ತಾರೆ ಇಲ್ಲಿ. ಸದನ ಇದೆ ಅಷ್ಟೇ, ಒಂದು ಇದೆ RSS ಕಚೇರಿ ಅನ್ಕೊಂಡ್ರ ಅಧ್ಯಕ್ಷರೇ, ಇದು ಆಯ್ತು ಮುಗಿತಲ್ಲ, ಉತ್ತರ ಅಂದ್ರೆ ಉತ್ತರ ಕೊಡುವಾಗ ಅವರು ಒಂದು ಪ್ಯಾರಾಗ್ರಾಫ್ ಮಾನ್ಯ ಮುಖ್ಯಮಂತ್ರಿಗಳು ಓದಕ್ಕೆ ಹೇಳಿದ್ದಾರೆ. ಮುಖ್ಯಮಂತ್ರಿ ಓದಿದ್ರೆ ಆಯ್ತಲ್ಲ. ಕೇಳಿ, ಅಂಬೇಡ್ಕರ್ ಅವರು ಜನವರಿ 18ನೇ ತಾರೀಕು 1955 ಆಯ್ತು, ಅವ್ರು ಯಾವ ಚಾಲೆಂಜ್ ಹೇಳ್ತಾ ಇದ್ದಾರೆ ಅಷ್ಟೇ. Incarceration. I agree with your analysis of Congress attitude towards me and towards the Congress. Whether he has ಯಾಕೆ ನೀವು ಮಾತಾಡ್ತೀನಿ, ನೀವ್ ಯಾಕೆ ಮಾತಾಡ್ತೀರಿ? ನೀವು ಕೂದ ನಿಂಗೆ ಮಾತಾಡಿ ಯಾಕೆ ಮಾತಾಡ್ತೀರಿ? ಅವರು ಆಯ್ತು, ನಾಲ್ದು ಶುಕ್ರವಾರ ಮಧ್ಯಾಹ್ನ ನಂತರ ಅವಕಾಶ ಇದೆ, ಚರ್ಚೆ ಮಾಡಿ. ಆಯ್ತು, ಸಾಕಪ್ಪ, ಮುಗೀತಲ್ಲ. ನಾನು ಮುಖ್ಯಮಂತ್ರಿ ಅಂತ ಕಂಟಿನ್ಯೂ ಮಾಡಿ. ಆಯ್ತು, ಶುಕ್ರವಾರ ನಂತರ ಚರ್ಚೆ ಮಾಡ್ತಾರೆ. ಶುಕ್ರವಾರ ಮಧ್ಯಾಹ್ನ ನಂತರ ಚರ್ಚೆ ಮಾಡಿ. ಏನು ದಲಿತರ ವಿರೋಧಿಗಳು ನೀವು, ಅಂಬೇಡ್ಕರ್ ವಿರೋಧಿಗಳು ನೀವು. ರಾಜೀನಾಮೆ ಕೊಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಿಖಿತ ಮೂಲಕ ಪತ್ರದಲ್ಲಿ ಹೇಳಿದ್ದಾರೆ, ರಾಜೀನಾಮೆ ಕೊಡಿ. ಈಗ ರಾಜೀನಾಮೆ ಕೊಡ್ತೀರಾ? ಮಾನ್ಯ ಅಧ್ಯಕ್ಷರೇ, ಶುಕ್ರವಾರ ಮಧ್ಯಾಹ್ನ ಟೈಮ್ ಇದೆ, ಎಲ್ಲ ಇಲ್ಲಿ ಕೂತ್ಕೊಳ್ಳಿ. ಶುಕ್ರವಾರ ಮಧ್ಯಾಹ್ನ ನಂತರ ಎಲ್ಲ ಚಾಲೆಂಜ್ ಎಲ್ಲ ಮಾಡುವ. ಅಂಬೇಡ್ಕರ್ ವಿರೋಧಿಗಳು ತೋರಿಸಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಬರ್ದಿರೋದು ಚಾಲೆಂಜ್ ತಗೊಂಡು ಅಧ್ಯಕ್ಷರೇ, ಚರ್ಚೆಗೆ ಅವಕಾಶ ಕೊಡಿ ಕೇಳಿ.
ಇದನ್ನ ನೋಡ್ಕೊಂತ ಸುಮ್ಮ ಕುಂತಾರ. ಅಂಬೇಡ್ಕರ್ ಅವರ ಅನ್ಯಾಯದ ವಿಷಯ ನಾವು ಮಾತಾಡಿದಾಗ ಮುಖ್ಯಮಂತ್ರಿಗಳು ಸುಮ್ಮ ಕುಡ್ತಾರ. ಮುಖ್ಯಮಂತ್ರಿಗಳಿಗೆ ಧ್ವನಿ ಹೋಗುತ್ತದೆ. ಅಂಬೇಡ್ಕರ್ ಅವರಿಗೆ ದೆಹಲಿಯಲ್ಲಿ ಕೂಡ್ಲಿಕ್ಕೆ ಜಾಗ ಕೊಡಲಿಲ್ಲ, ಅದನ್ನ ಯಾರು ಕೊಡಲಿಲ್ಲ ಅಂತ ಕೇಳಿದಾಗ ಮುಖ್ಯಮಂತ್ರಿಗಳಿಗೆ ಧ್ವನಿ ಹೋಗ್ತದೆ. ಅಂಬೇಡ್ಕರ್ ಅವರಿಗೆ ದೆಹಲಿಯಿಂದ ಕರ್ಕೊಂಬರಕ ವಿಮಾನದಲ್ಲಿ ದುಡ್ಡಿಲ್ದಾಗ ಅದನ್ನ ದುಡ್ಡಿನ ವ್ಯವಸ್ಥೆ ನೀವ್ಯಾಕೆ ಮಾಡಲಿಲ್ಲ ಅಂತ ಕೇಳಿದಾಗ ಧ್ವನಿ ಹೋಗ್ತದೆ. ಯಾಕೆ ಅವ್ರನ್ನ ಸೋಲ್ಸಿದ್ರಿ ಅಂತ ಕೇಳಿದಾಗ ಧ್ವನಿ ಹೋಗ್ತದೆ ಮುಖ್ಯಮಂತ್ರಿಗಳಿಗೆ. ಅದರಲ್ಲಿ ಮಾತಾಡಕ್ಕೇನಿಲ್ಲ. ಭಾರತ ರತ್ನ ಯಾಕೆ ಕೊಡಲಿಲ್ಲ ಅಂಬೇಡ್ಕರ್ ಅವ್ರಿಗೆ ಅಂತ ಕೇಳಿದಾಗ ಧ್ವನಿ ಹೋಗ್ತದೆ. ಏನ್ ಮಾಡೋಣ? ಒಳಗಡೆ ಹೋಗಲ್ಲ. ಯಾಕೆ ಯಾರು ಹೇಳ್ತಾರೆ? ಮಾತಾಡ. ಒಳಗಡೆ ಹೋದ್ಕೊಂಬನ್ನಿ ಹೋಗಿ. ಸಾವರ್ಕರ್ ಹೆಸರು ಹೇಳಿದ್ರೆ ನಿಮ್ಮ ಪಾರ್ಟ್ನರು ಶಿವಸೇನರು ಒದಿತಾರೆ ಇಟ್ಕೊಂಡು ಅಂತ ಹೇಳಿ ಪೇಪರ್ ಓದ್ತಾ ಇದ್ದಾರೆ. ಅವ್ರದ್ದು ಅದೊಂದು ಸ್ಟೈಲ್ ಅವ್ರದ್ದು. ಅಂಬೇಡ್ಕರ್ ಅಧ್ಯಕ್ಷರ ಆಮೇಲೆ ಓದಿದ್ರು. ಸಭೆ ಡಿಸಾಲ್ಟರ್ ಸರ್ ಮುಂದೆ ಹಾಕಿ ಇದು ಯಾವ ತರದ್ದು ಅಧ್ಯಕ್ಷರ ಸಭೆ ಡಿಸಾಲ್ಟರ್ ಅಲ್ವಾ? ನಾನೇನ್ ಮಾಡ್ಲಿ? ಮುಂದೆ ಆದ್ರೂ ಆಮೇಲೆ ಹೋದ್ರಿ. ಆಯ್ತು. ಈಗ ಮಾನ್ಯ ಒಂದೂವರೆ ಆಯ್ತು. ಈಗ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಮುಂದುವರಿಸಲಿ. ದಯವಿಟ್ಟು ಕೂತ್ಕೊಳ್ಳಿ. ಆಲ್ ಸಿಟ್ ಡೌನ್. ಮುಂದುವರಿಸಲಿ. ಉತ್ತರ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕಂಟಿನ್ಯೂ ಮಾಡಬೇಕು. ಕೂತ್ಕೊಳ್ಳಿ. ಉತ್ತರ ಮುಂದುವರಿಸಲಿ. ಅಧ್ಯಕ್ಷರೇ, ನೀವು ಈಗ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರವನ್ನು ಮುಂದುವರಿಸಬೇಕಾಗ್ತದೆ. ಆಯ್ತಪ್ಪ, ಉತ್ತರ ಕೊಡ್ಬೇಕು ಮಾನ್ಯ ಮುಖ್ಯಮಂತ್ರಿಗಳು. ಲೇ ಮಾಡ್ಲಿ ಸಾಕು ಬಿಡಿ ಸರ್. ಇಲ್ಲ ಲೇ ಆಯ್ತು, ಮಾಡ್ಲಿ. ಕೂತ್ಕೊಳ್ಳಲ್ಲ. ಮೊಬೈಲ್ ನೋಡ್ಬೇಡ. ಅದು ಗೊತ್ತು, ನನಗೂ ಗೊತ್ತಿದೆ. ಬೇಕಾ ನೋಡಿ, ಕರೆಕ್ಟ್ ಬರ್ತಿದೆ. ಹರೀಶ್ ಪೂಂಜ ನಿಮ್ಮ ಸೀಟಲ್ಲಿ ನಿಮ್ಮ ಸೀಟಿಗೆ ಬನ್ನಿ. ನಿಮ್ಮ ಸೀಟಿಗೆ ಮಾತಾಡಬೇಡಿ.